ನಮಸ್ಕಾರ ವೀಕ್ಷಕರೇ, ಓಲಿ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ಬಿಜೆಪಿಯ ಪಾಲಿಗೆ ಬಹುದೊಡ್ಡ ಒಂದು ಆಘಾತ ಇದೀಗ ಎದುರಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಪ್ರಮುಖ ಮಾಜಿ ಸಚಿವರೊಬ್ಬರು ಇದೀಗ ಬಿಜೆಪಿಯನ್ನು ತೊರೆಯೋದಕ್ಕೆ ಪೂರ್ಣ ತಯಾರಿಯನ್ನು ಮಾಡಿಕೊಂಡಿದ್ದು ಬಿಜೆಪಿಗೆ ಬಹುದೊಡ್ಡ ಒಂದು ಆಘಾತವನ್ನು ನೀಡಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದು, ಈ ಒಬ್ಬ ನಾಯಕ ಬಿಜೆಪಿಯನ್ನು ತೊರೆದಿದ್ದೇ ಆದರೆ ಆ ಒಂದು ನಾಯಕನ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಾದ್ಯಂತ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಬನ್ನಿ ವೀಕ್ಷಕರೇ, ಹಾಗಾದರೆ ಆ ಒಬ್ಬ ನಾಯಕ ಯಾರು, ಬಿಜೆಪಿಯನ್ನು ತೊರೆಯೋದಕ್ಕೆ ಯಾಕೆ ಮನಸ್ಸು ಮಾಡಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಜಿ ಸಂಸದ ಮುದ್ದಾ ಹನುಮೇಗೌಡ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ನ ಸೇರ್ಪಡೆಯಾದ ನಂತರ ಇದೀಗ ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಮತ್ತೊಂದು ಬಹುದೊಡ್ಡ ಆಘಾತವನ್ನು ಕೊಡೋದಕ್ಕೆ ಒಬ್ಬ ಹಿರಿಯ ಮಾಜಿ ಸಚಿವ ತಯಾರಾಗಿ ಕೂತ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇವತ್ತು 10 ಗಂಟೆಗೆ ತುಮಕೂರಿನಲ್ಲಿ ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಈ ನಾಯಕ ಬಹುದೊಡ್ಡ ಒಂದು ಅನೌನ್ಸ್ಮೆಂಟನ್ನು ಏನಾದರೂ ಮಾಡ್ತಾರೆ ಅಂತಕ್ಕಂಥ ಅನುಮಾನಗಳು ಈಗಾಗಲೇ ಹುಟ್ಕೊಂಡಿದ್ದಾವೆ. ಹೌದು ವೀಕ್ಷಕರೇ, ತುಮಕೂರಿನ ಮಾಜಿ ಸಚಿವ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ JC ಮಾಧುಸ್ವಾಮಿ ಅವರು ಇದೀಗ ಬಹುತೇಕ ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸಿದ್ದಾವೆ. ತುಮಕೂರು ಲೋಕಸಭೆಗೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಮಾಧುಸ್ವಾಮಿ ಅವರು ಬಹುತೇಕ ನನಗೆ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟನ್ನು ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಇದೀಗ ಕಾಂಗ್ರೆಸ್ ಸೇರ್ಪಡೆಯ ತಯಾರಿಯಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ತುಮಕೂರಿನಲ್ಲಿ ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮಾಧುಸ್ವಾಮಿ ಅವರು ಬಹುತೇಕ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಅನೌನ್ಸ್ಮೆಂಟ್ ಏನಾದರೂ ನೀಡ್ತಾರೆ ಅಂತಕ್ಕಂಥ ಅನುಮಾನಗಳು ಬರ್ತಾ ಇದ್ದಾವೆ. ತುಮಕೂರಿಗೆ ಯಾವಾಗ ವಿ ಸೋಮಣ್ಣವರು ಬಿಜೆಪಿಯ ಟಿಕೆಟನ್ನು ಪಡೆದರೆ ಆ ಮೂಲಕ ಬಿಜೆಪಿ ಅಭ್ಯರ್ಥಿಯಾಗಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆ ಸಂದರ್ಭದಲ್ಲಿ ಸೋಮಣ್ಣವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಮಾಧುಸ್ವಾಮಿ ಅವರು ನಡೆಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕೇವಲ ಸ್ಥಳೀಯರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಹೊರಗಿನ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟರೆ ನಾವು ಆ ಅಭ್ಯರ್ಥಿಯನ್ನು ಒಪ್ಕೊಳ್ಳಲ್ಲ ಅಂತಕ್ಕಂಥ ಒಂದು ಮಾತನ್ನು ಮಾಧುಸ್ವಾಮಿ ಅವರು ಈ ಹಿಂದೆನೇ ಆಡಿದರು. ಅದಾದ ನಂತರ ನಾನು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ, ಪಕ್ಷ ನನ್ನನ್ನು ಪರಿಗಣಿಸುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಈ ಎಲ್ಲ ಬೆಳವಣಿಗೆಯ ನಂತರ ಬಿಜೆಪಿಯ ಟಿಕೆಟ್ ಬಹುತೇಕ ಮಿಸ್ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಮಾಧುಸ್ವಾಮಿ ಅವರು ಕಾಂಗ್ರೆಸ್ನ ನಾಯಕರೊಂದಿಗೆ ಇದೀಗ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಮಾಧುಸ್ವಾಮಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. CB ಸುರೇಶ್ ಬಾಬು ಅವರ ವಿರುದ್ಧ ಹೀನಾಯ ಸೋಲನ್ನು ಕಂಡಂತಹ ಮಾಧುಸ್ವಾಮಿ ಅವರು ಅದಾದ ನಂತರ ರಾಜಕೀಯದಿಂದ ಸ್ವಲ್ಪ ದೂರನೇ ಇದ್ದರು ಅಂತಲೇ ಹೇಳ್ಬೋದು. ಬಿಜೆಪಿ ಪಕ್ಷದ ಯಾವೊಂದು ಚಟುವಟಿಕೆಯಲ್ಲೂ ಕೂಡ ಇತ್ತೀಚೆಗೆ ಎಲ್ಲೂ ಕೂಡ ಮಾಧುಸ್ವಾಮಿ ಅವರು ಕಾಣಿಸ್ಕೊಳ್ಳದೇ ಇರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಯಾವಾಗ ಒಂದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣವರು ಬಿಜೆಪಿ ಟಿಕೆಟ್ಗೆ ಟವಲನ್ನು ಹಾಕಿದ್ರು, ಆ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧವೇ ತೀವ್ರ ಮುನಿಸನ್ನು ಮಾಧುಸ್ವಾಮಿ ಅವರು ತೋರ್ಪಡಿಸಿದರು. ನಮ್ಮ ಕ್ಷೇತ್ರಕ್ಕೆ ಬೇಕಾದಷ್ಟು ಇಲ್ಲಿನ ಸ್ಥಳೀಯ ಅಭ್ಯರ್ಥಿಗಳೇ ಇರುವ ಸಂದರ್ಭದಲ್ಲಿ ಹೊರಗಿನ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ಕೊಡೋ ಅವಶ್ಯಕತೆ ಇಲ್ಲ, ಹೊರಗಿನ ಅಭ್ಯರ್ಥಿಗೆ ಒಂದು ಪಕ್ಷ ನಿರ್ಧಾರ ಮಾಡಿ ಟಿಕೆಟನ್ನು ಕೊಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಆ ಅಭ್ಯರ್ಥಿಗೆ ಸಹಕಾರವನ್ನು ನೀಡೋದಿಲ್ಲ ಅನ್ನೋ ಮಾತನ್ನು ನೇರವಾಗಿ ಹೇಳಿದರು. ಇದೀಗ ಬಹುತೇಕ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವರು ಇವತ್ತು ದಿಢೀರ್ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ತೀವ್ರ ಕುತೂಹಲವನ್ನು ಕೆರಳಿಸತಕ್ಕಂಥದ್ದು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಹುದೊಡ್ಡ ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರೆ ಅಂತಕ್ಕಂಥ ಗುಸುಗುಸುಗಳು ಈಗ ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಪ್ರಮುಖ ವೀರಶೈವ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಾಧುಸ್ವಾಮಿ ಅವರು ಒಂದು ವೇಳೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೇ ಆದರೆ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಆ ಮೂಲಕ ಏನು ಕಾಂಗ್ರೆಸ್ನಿಂದ ಈ ಬಾರಿ
ಮುದ್ದಹನುಮೇಗೌಡರು ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ ಮುದ್ದಹನುಮೇಗೌಡರ ಅವರ ಗೆಲುವಿಗೆ ಮಾಧುಸ್ವಾಮಿ ಅವರ ಕಾಂಗ್ರೆಸ್ ಸೇರ್ಪಡೆ ಬಹುದೊಡ್ಡ ಒಂದು ಬಲವನ್ನು ತಂದುಕೊಡುತ್ತೆ ಅಂದರೆ ತಪ್ಪಾಗೋದಿಲ್ಲ. ಬಹುತೇಕ ಮೊನ್ನೆ ತಾನೇ ಕಾಂಗ್ರೆಸ್ನ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಂತಹ ಮಾಧುಸ್ವಾಮಿ ಅವರು ಈಗ ದಿಢೀರಾಗಿ ಕಾಂಗ್ರೆಸ್ ಅನ್ನು ಸೇರ್ತಾರ ಅಂತಕ್ಕಂಥದ್ದೇ ಬಹುದೊಡ್ಡ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಒಂದು ಅವರ ಆಪ್ತರು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಮಾಧುಸ್ವಾಮಿ ಅವರು ಪಕ್ಷವನ್ನು ತೊರೆಯೋದಿಲ್ಲ, ಅದರ ಬದಲಾಗಿ ಪಕ್ಷದಲ್ಲಿ ಟಿಕೆಟ್ಗಾಗಿ ತೀವ್ರ ಒಂದು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಪಕ್ಷ ಟಿಕೆಟ್ ಕೊಟ್ಟರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಅವರ ಆಪ್ತ ವಲಯದ ಅನೇಕ ಕಾರ್ಯಕರ್ತರು ಮುಖಂಡರು ಹೇಳ್ತಾ ಬಂದಿದ್ದಾರೆ. ಹಾಗಾದರೆ ಇವತ್ತು ಮಾಧುಸ್ವಾಮಿ ಅವರು ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಆದರೂ ಏನು ಅಂತಕ್ಕಂಥದ್ದೇ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 10 ಗಂಟೆಯ ಸುಮಾರಿಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮಾಧುಸ್ವಾಮಿ ಅವರು ತಮ್ಮ ಮುಂದಿನ ರಾಜಕೀಯ ನಿಲುವನ್ನು ಸ್ಪಷ್ಟಪಡಿಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ, ಮಾಧುಸ್ವಾಮಿ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇವತ್ತೇ ಆ ನಿರ್ಧಾರದ ಒಂದು ಪ್ರಕಟಣೆಯನ್ನು ಏನಾದರೂ ಮಾಡ್ತಾರ, ಆ ಮೂಲಕ ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾರ, ಕಾಂಗ್ರೆಸ್ ಗೆಲುವಿಗೆ ಸಹಕಾರಿಯಾಗ್ತಾರ, ಅಥವಾ ತಾನು ಬಿಜೆಪಿಯಲ್ಲೇ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನೇನಾದರೂ ಹೇಳ್ತಾರ, ಇದೆಲ್ಲವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವತಃ ಮಾಧುಸ್ವಾಮಿ ಅವರೇ ಸ್ಪಷ್ಟಪಡಿಸ್ತಾರೆ. ಅಲ್ಲಿವರೆಗೂ ಈ ವಿಷಯವನ್ನು ಕಾದು ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವಿನ್ನು ನನ್ನ ಓಲಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.